ವಲಸೆ ಕಾರ್ಮಿಕರ ಮಾಹಿತಿಯನ್ನು ಗುತ್ತಿಗೆದಾರರು ಸಂಗ್ರಹಿಸಬೇಕು. ಹುಬ್ಬಳ್ಳಿಯಂತಹ ಘಟನೆ ದೇಶದ ಯಾವುದೇ ಕಡೆ ನಡೆಯಬಹುದು. ಅಂತಹ ಸಂದರ್ಭದಲ್ಲಿ ಕೃತ್ಯ ಎಸಗಿದವರ ಮಾಹಿತಿ ಇದ್ದರೆ ಅನುಕೂಲ ಆಗುತ್ತೆ. ಯಾವುದೇ ಗುತ್ತಿಗೆ ಕಾರ್ಮಿಕರು ರಾಜ್ಯಕ್ಕೆ ಬಂದರೂ ಮಾಹಿತಿ ಸಂಗ್ರಹಿಸಬೇಕು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಖಡಕ್ ಆದೇಶವನ್ನು ಕೊಟ್ಟಿದ್ದಾರೆ. ವಲಸೆ ಕಾರ್ಮಿಕರ ಮಾಹಿತಿಯನ್ನ ಗುತ್ತಿಗೆದಾರರು ಸಂಗ್ರಹಿಸಬೇಕು. ದಿನ ಬೆಳಗಾದ್ರೆ ಒಂದು ಸುಪ್ರಭಾತದಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿನಲ್ಲಿ ಇಳಿಯುವಂತಹ ಅಸ್ಸಾಮಿಗರೆಷ್ಟು ಗೊತ್ತಾ, ಬಿಹಾರಿಗರೆಷ್ಟು ಗೊತ್ತಾ, ಉತ್ತರಾಖಂಡ, ಜಾರ್ಖಂಡ್ ಎಲ್ಲ ವಲಸಿಗರು ಕೂಡ ಬಂದು ಸೇರೋದು ನಮ್ಮ ಬೆಂಗಳೂರಿಗೆ ಬರಲಿ. ಆದ್ರೆ ಈ ಲೇಬರ್ ಕಾಂಟ್ರಾಕ್ಟರ್ಗಳಿರ್ತಾರೆ ನೋಡಿ, ಬಸ್ಸಿಗೆ ನಾಯಿ ತುಂಬ್ದಂಗೆ ಅವ್ರನ್ನೆಲ್ಲ ತುಂಬಿಸ್ಕೊಂಡು ಸೀದಾ ಅವನಿಗೆ ಬೇಕಾಗಿರೋ ಜಾಗದಲ್ಲಿ ಇಳಿಸ್ಕೊತಾನೆ. ಅದಾದ ನಂತರ ಸೇರಿಸಬೇಕಾದ ಜಾಗಕ್ಕೆ ಸೇರಿಸ್ಕೊಂಡು ಸುಮ್ಮನೆ ಆಗ್ತಾನೆ. ಯಾವ ವ್ಯಾಪ್ತಿಗೆ ಬರುತ್ತೆ, ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುವಂತಹ ಪ್ರದೇಶಕ್ಕೆ ಇವನು ಲೇಬರ್ನ ಇಳಿಸ್ತಾನೆ ಅನ್ನೋದಾದ್ರೆ ಆ ಒಂದು ಸ್ಟೇಷನ್ಗೆ ಈತ ಮಾಹಿತಿ ಕೊಡಬೇಕು. ಇಂತಿಂತವನು ಬಂದ, ಈತನ ಕ್ರಿಮಿನಲ್ ಹಿನ್ನೆಲೆ ಏನು, ಅವನಿಗೂ ಅಂತ ಕೊಟ್ಟಿರ್ತಾರೆ ನೋಡಿ, BPL APL ಸುಡುಗಾಡು, ಅದನ್ನು ಪೊಲೀಸರಿಗೆ ಒಪ್ಪಿಸಬೇಕು. ಅದರ ಒಂದು ಕಾಪಿನ ಯಾರ್ಯಾರು ಹೊರ ರಾಜ್ಯದಿಂದ ಬಂದಿದ್ದಾರೋ ನಮ್ಮ ರಾಜ್ಯಕ್ಕೆ ಅವರೆಲ್ಲ ಮಾಹಿತಿಗಳು ಸ್ಟೇಷನ್ಗೆ ಹೋಗಬೇಕು. ಇಂತಹ ಕುಕೃತ್ಯ ನಡೆದಾಗ, ಹೆಣ್ಣುಮಕ್ಕಳ ಮೇಲೆ ಈ ತರಹದ ಒಂದು ಪ್ರಕರಣ ನಡೆದಾಗ ಅವ್ರನ್ನ ಹಿಡಿಯೋದಕ್ಕೆ ಸುಲಭ ಆಗುತ್ತೆ. ಸೊ ಹಾಗಾಗಿ ಸಂತೋಷ್ ಲಾಡ್ ಈಗ ಈ ತರಹದ್ದೊಂದು ನಿರ್ಧಾರವನ್ನು ಮಾಡಿದ್ದಾರೆ. ಲೇಬರ್ ಕಾಂಟ್ರಾಕ್ಟರ್ಗಳು ಒಂದು ವೇಳೆ ಈ ಕೆಲಸ ಮಾಡಿಲ್ಲ ಅಂದ್ರೆ ಒಳಗಾಕಬೇಕಾಗಿರೋದು ಲೇಬರ್ ಕಾಂಟ್ರಾಕ್ಟರ್ಗಳನ್ನ. ಕರ್ಕೊಂಡು ಬರೋ ತೆವಲಿದ್ದವನಿಗೆ ಅವ್ರಿಗೆ ಸಂಬಂಧಪಟ್ಟಂತ ಎಲ್ಲ ಡಾಕ್ಯುಮೆಂಟ್ಗಳನ್ನು ಪೊಲೀಸರಿಗೆ ಒಪ್ಪಿಸಬೇಕು. ಆವೇಶವಾಗಿ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಈ ಥರದ ಘಟನೆಗಳು ನಡೀತಾವೆ. ಮೊನ್ನೆ ಇದೇ ವಯಾಲಿ ಕಾವಲ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಹೆಣ್ಣು ಮಗಳನ್ನು ಅತ್ಯಂತ ಬರ್ಬರವಾಗಿ ಕೊಲ್ಲಲಾಯಿತು. ಈ ಫ್ರೂಟ್ಸು ಜ್ಯೂಸನ್ನು ಮಿಕ್ಸಿ ಜಾರಲ್ಲಿ ಹಾಕದಂಗೆ ರುಬ್ತೀವಲ್ಲ, ಹಂಗಿತ್ತು ಆಕೆಯ ದೇಹ. ಪಾಪ ಕತ್ತರಿಸಿ ಕೊಲ್ಲಲಾಗಿತ್ತು. ಕೊಂದವನು ನೋಡಿದ್ರೆ ಮುಟ್ಟಾಳ ಹೊರ ರಾಜ್ಯದವನು, ಹುಡುಕೋದಕ್ಕೆ ಪೊಲೀಸರಿಗೂ ಕೂಡ ಕಷ್ಟ. CCTV 400ಕ್ಕೂ ಹೆಚ್ಚು CCTV ಫುಟೇಜ್ಗಳನ್ನು ಪರಿಶೀಲನೆಗೆ ಒಳಪಡಿಸಲಾಯಿತು. 400 CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡೋದಕ್ಕೆ ವ್ಯಯಿಸಬೇಕಾದಂತಹ ಎನರ್ಜಿ, ಮ್ಯಾನ್ ಪವರ್, ಒಂದು ವೇಳೆ ಆತನಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಸ್ಟೇಷನ್ನಲ್ಲಿ ಲಭ್ಯ ಇದ್ದರೆ ಆತನನ್ನು ಹಿಡಿಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಈಗ ಯಾವುದೇ ಗುತ್ತಿಗೆದಾರ ಕಾರ್ಮಿಕರನ್ನ ಕರೆತರೋದಾದ್ರೆ ಮಾಹಿತಿಯನ್ನು ಸಂಗ್ರಹಿಸಬೇಕು. ಗುತ್ತಿಗೆದಾರರು ವಲಸೆ ಕಾರ್ಮಿಕರ ನೋಂದಣಿಯನ್ನು ಮಾಡಲೇಬೇಕು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ನಮ್ಮ ರಾಜ್ಯದವರಿಗೆ ಕೆಲಸ ಕೊಡಬೇಕು ಅಂದರೆ ದಿನಗೂಲಿ 1500. ಒರಿಸ್ಸಾ ಅಸ್ಸಾಮಿಗಳನ್ನು ಕರ್ಕೊಬರೋದಾದ್ರೆ 500 ರೂಪಾಯಿ ಮುಗಿದು ಹೋಗುತ್ತೆ. ಕಮ್ಮಿಲಿ ಕೆಲಸನೂ ಆಗುತ್ತೆ. ನಾವು ಬೈದ್ರು ಬೈಸ್ಕತಾನೆ, ಒಡೆದ್ರು ಒಡಿಸ್ಕತಾನೆ ಅಂತ ಹೇಳಿ ಹೊರ ರಾಜ್ಯದಿಂದ ಕರ್ಕೊಬತ್ತೀರಲ್ಲ, ಚೆನ್ನಾಗಿ ದುಡ್ಡು ಮಾಡಿ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಎಲ್ಲ ದಾಖಲೆಗಳನ್ನು ಹತ್ತಿರದ ತಮ್ಮ ವ್ಯಾಪ್ತಿಗೆ ಬರುವ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಬೇಕು, ಅವರಿಗೆ ಮಾಹಿತಿ ಕೊಡಬೇಕು. ಕಾರ್ಮಿಕ ಸಂಘಟನೆಗಳು ಗುತ್ತಿಗೆದಾರರ ಜೊತೆಗೆ ಸಂತೋಷ್ ಲಾಡ್ ಸಭೆಯನ್ನ ಮಾಡಿ ಈ ತರಹದ್ದೊಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದು ಪ್ರಶಂಸನೀಯ ಮತ್ತು ಶ್ಲಾಘನೆಗೆ ಅರ್ಹವಾದಂಥ ವಿಚಾರವೇ. ಆದರೆ ಇದು ಪ್ರಾಯೋಗಿಕ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದೇ ಸಮಸ್ಯೆ. ನೀವು ಘೋಷಣೆ ಮಾಡ್ತೀರಿ, ಆದೇಶವನ್ನು ಕೂಡ ಹೊರಡಿಸ್ತೀರಿ, ನಾಳೆ ದಿನ ಎಷ್ಟು ಜನರು ಇದನ್ನು ಪಾಲಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಸಾವಿರಾರು ಲಕ್ಷಾಂತರ ವಲಸಿಗರಿದ್ದಾರೆ, ಬೇರೆ ಬೇರೆ ರಾಜ್ಯದಿಂದ ಬಂದವನು. ಸೊ ಅವರ ಇನ್ಫಾರ್ಮೇಷನ್ ಸ್ಟೇಷನಿಗೆ ಬೇಕು. ಈ ತರಹದ ಘಟನೆಗಳಾದಾಗ ಅಂಥವರನ್ನ ಹಿಡಿದು ರುಬ್ಬೋದಕ್ಕೆ. ಸೊ ಇದು ಹುಬ್ಬಳ್ಳಿ 5 ವರ್ಷದ ಮಗುವಿನ ಮೇಲೆ ನಡೆದಂಥ ಅತ್ಯಾಚಾರ ಪ್ರಕರಣದ ನಂತರ ಎಚ್ಚೆತ್ತುಕೊಂಡ ಕಾರ್ಮಿಕ ಸಚಿವ ಈ ತರಹದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಬಿಹಾರ ಮೂಲದ ಕಾಮುಕನನ್ನು ಎನ್ಕೌಂಟರ್ ಮಾಡಲಾಯಿತು. ಆ ಪ್ರಕರಣ ಮುನ್ನೆಲೆಗೆ ಬಂದ ನಂತರ ಈ ತರಹದ್ದೊಂದು ಮಹತ್ವದ ನಿರ್ಧಾರ ಕಾರ್ಮಿಕ ಸಚಿವ ಸಂತೋಷ್ ಲಾಡಿಂದ ಈಗ ಖಡಕ್ ಆದೇಶವನ್ನು ಹೊರಡಿಸಲಾಗಿದೆ.